ವೀಕ್ಷಕರ ಎಪಿಸೋಡ್ನಲ್ಲಿ ನಾನು ನಿಮಗೆ ಯಾವ ರೀತಿ ನೀವು PDF ಫೈಲ್ನ ನೀವು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು PDF ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಳ್ಬೇಕನ್ನೋದು ನಾನು ನಿಮಗೆ ಡೀಟೇಲ್ ಆಗಿ ಹೇಳಲು ಹೋಗ್ತಾ ಇದ್ದೇನೆ. ಮತ್ತು ಯಾವ ರೀತಿ ಕಾಂಪ್ರೆಸ್ ಮಾಡಬೇಕಂತ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 1 MB ಗಿಂತಲೂ ಕಡಿಮೆ ಇರಬೇಕಾಗುತ್ತೆ ಫೈಲ್. ಮತ್ತು ಸೊ ಯಾವ ರೀತಿ ನೀವು ಡಾಕ್ಯುಮೆಂಟ್ಸ್ನ ನೀವು PDF ರೂಪದಲ್ಲಿ ಕನ್ವರ್ಟ್ ಮಾಡಬೇಕನ್ನೋದು ನಾನು ನಿಮಗೆ ಭಾಳ ಸಿಂಪಲ್ ವೇನಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಸೊ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದರೆ ನೋಡಿ, ಸೊ ಎಕ್ಸಾಂಪಲ್ಗಾಗಿ ನಾವೇನು ಮಾಡೋಣ, ಸರಿ, ಸೊ ಎಕ್ಸಾಂಪಲ್ ಆಗಿ ನಾವೇನು ಮಾಡೋಣ, ಈ ಪೇಜಸ್ನ ಓಕೆ, ಈ ಪೇಜ್ ಮತ್ತು ಆಮೇಲೆ ಸೊ ಈ ಒಂದು ಪೇಜ್ ಒಂದು ಡಾಕ್ಯುಮೆಂಟ್ಸ್ ಅಂತ ಅಂದ್ಕೊಡಿ, ಎಕ್ಸಾಂಪಲ್ ಆಗಿ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ನಮಗೆ PDF ರೂಪದಲ್ಲಿ ಕನ್ವರ್ಟ್ ಮಾಡೋದಿದೆ. ಸೊ ಯಾವ ರೀತಿ ಸ್ಕ್ಯಾನ್ ಮಾಡಬೇಕನ್ನೋದು ಹೇಳ್ತಾ ಇದ್ದೀನಿ ನೋಡಿ. ಸೊ ಮೊದಲು ಇದರ ಮೇಲೆ ಕ್ಲಿಕ್ ಮಾಡೋಣ. ಸೊ ಓಕೆ, ಈ ರೀತಿ ಓಪನ್ ಆಗುತ್ತೆ. ಇದನ್ನು ಸೆಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಇದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಫೈನ್, ಇಷ್ಟು ಬೇಕಾದರೂ ಸೆಟ್ ಮಾಡ್ಕೊಳ್ಬೋದು. ನಂತರ ನಿಮಗೆ ಈ ರೀತಿ ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದು ಫೋಟೋ ತೆಗೆದುಕೊಂಡ ನಂತರ ಸೊ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆ, ಇದನ್ನು ಕರೆಕ್ಟಾಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಡ್ಜಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ನೀವು ಅಡ್ಜಸ್ಟ್ ಮಾಡಿಕೊಂಡು, ಸೊ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಫೈನ್, ಸೊ ಇದು ಆಟೋಮೆಟಿಕ್ಲಿ ಪ್ರಾಸೆಸ್ ಆಗಿ ಈ ರೀತಿ ಬರುತ್ತೆ. ಸೊ ನೋಡ್ಬೋದು ಇಲ್ಲಿ ಒರಿಜಿನಲ್ ಅಂತ ಇದೆ. ಓಕೆ, ಸೊ ಮಿನಿಟ್ ಲೈಟನ್ ಮೇಲೆ ಕ್ಲಿಕ್ ಮಾಡಿದಾಗ ಲೈಟನ್ನು ತೋರಿಸುತ್ತೆ. ಮತ್ತು ಆಮೇಲೆ ಮ್ಯಾಜಿಕ್ ಕಲರ್ ಬರುತ್ತೆ. ಓಕೆ, ಇಲ್ಲಿ ಗ್ರೇ ಮೋಡ್ ಅಂತ ಇದೆ. ಸೊ ಆಮೇಲೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಈ ರೀತಿ ನಿಮಗೆ ಭಾಳಷ್ಟು ಬರುತ್ತೆ. ಸೊ ನಿಮಗೆ ಈಗ ಲೇಟೆಸ್ಟ್ ವರ್ಷನಲ್ಲಿ ಈ ಒರಿಜಿನಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಒರಿಜಿನಲ್ನ ಈ ರೀತಿ ಕರೆಕ್ಟಾಗಿ ನೀವು ಮಾಡಿಕೊಂಡು ಪೂರಾ ಅಂದರೆ ಕಂಪ್ಲೀಟಾಗಿ ಇದು ಕ್ಲಿಯರ್ ಆಗಿರಬೇಕು. ನಂತರ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ, ಸೇವ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನ್ಯೂ ಡಾಕ್ ಅಂತ ಇದೆ. ಇದ್ರ ಮೇಲೆ ಟಚ್ ಮಾಡಿ ನೀವು ಇದಕ್ಕೆ ನಿಮ್ಮ ಇದ್ರ ಹೆಸರನ್ನು ಕೊಡಿ. ಫಾರ್ ಎಕ್ಸಾಂಪಲ್ ಇದು ಒಂದು ವೇಳೆ PUC ಮಾರ್ಕ್ಸ್ ಕಾರ್ಡ್ ಆದರೆ PUC ಅಂತ ಬರೆದು ಎಕ್ಸಾಂಪಲ್ ತೆಗೆದುಕೊಳ್ತಾ ಇದ್ದೀನಿ, PUC ಮಾರ್ಕ್ಸ್ ಕಾರ್ಡ್ ಅಂತ ನೀವು ಯಾವ ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ಗೆ ಕರೆಕ್ಟಾಗಿ ನೀವು ನೇಮನ್ನು ಕೊಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ಮೇಲೆ PDF ಅಂತ ಇದೆ ನೋಡ್ಬೋದು, ಇಲ್ಲಿ ಮೇಲೆ PDF ಅಂತ ಇದೆ. PDF ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಇಲ್ಲಿ ನೋಡಿ ಫೈಲ್ ಕಾಂಪ್ರೆಸ್ ಅಂತ ಇಲ್ಲಿ ಬರುತ್ತೆ. ಹೌದಾ, ಈ ಫೈಲ್ ಕಾಂಪ್ರೆಸ್ ಮೇಲೆ ನೀವು ಟಚ್ ಮಾಡಿ. ಫೈಲ್ ಕಾಂಪ್ರೆಸ್ ಮಾಡಿದಾಗ ಆಲ್ರೆಡಿ ಇದು ಆಲ್ಮೋಸ್ಟ್ ಏನಪ್ಪ ಅಂದರೆ ಕಾಂಪ್ರೆಸ್ಡೇ ಇದೆ. ಸೊ ಅದಕ್ಕಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಮೇಲೆ ಡೈರೆಕ್ಟಾಗಿ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ, ಶೇರ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಶೇರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೇವ್ ಟು ಲೋಕಲ್ ಅಂತ ಇದೆ. ಜಿಮೇಲ್ ಮಾಡ್ಕೊಳ್ಬೋದು, ಮತ್ತು ಗೂಗಲ್ ಡ್ರೈವ್ ಕಳಿಸ್ಬೋದು, ಅಥವಾ ನೀವು ವಾಟ್ಸಪ್ ಮುಖಾಂತರ ಕಳಿಸ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ ಜಿಮೇಲ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಸೊ ಬೆಟರ್ ನೀವು ನಿಮ್ಮ ಮೇಲ್ಗೆ ನೀವು ಇಲ್ಲಿ ಕಳಿಸ್ಕೊಂಡ್ರೆ ಬೆಟರ್ ಅಂತ ಅನ್ಕೋತೀನಿ. ಸೊ ಮೇಲ್ಗೆ ಹೋದ ನಂತರ ಅಂದರೆ ನೀವು ಇದೇ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ನೀವು PDF ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು, ಸೊ ಆಮೇಲೆ ನೀವು ಡಾಕ್ಯುಮೆಂಟ್ಸ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋದನ್ನ ಕೆಲವು ಟಿಪ್ಸ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ 3 ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇದೊಂದು ಸ್ಟಡಿ ಸರ್ಟಿಫಿಕೇಟ್ ಅಂದ್ಕೊಳ್ಳಿ, 2 ಅಂದ್ಕೊಳ್ಳಿ, ಮತ್ತು 3 ಸ್ಟಡಿ ಸರ್ಟಿಫಿಕೇಟ್ನ ಒಂದೇ PDFನಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬೇಕನ್ನೋದು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಮೊದಲು ಏನಪ್ಪ ಅಂತಂದರೆ ಸೊ ಇಲ್ಲಿಗೆ ಟಚ್ ಮಾಡಿ. ಓಕೆ, ಇಲ್ಲಿ ಫೈನ್, ಇದು ಮೊದಲನೇ ಒಂದು ಪೇಜಸ್ ಅಂತ ಅಂದ್ಕೊಳ್ಳಿ. ಇದನ್ನು ಕರೆಕ್ಟಾಗಿ ಇದನ್ನು ಸೆಟ್ ಮಾಡ್ಕೊಳ್ಳೋಣ. ಓಕೆ, ಇದು ಮೊದಲನೇದಾಗಿದೆ, ಇದಕ್ಕೆ ಓಕೆ ಮಾಡಿ. ಫೈನ್, ಸೊ ನಂತರ ನಮಗೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನಂತರ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ನ ಅಲ್ಲಿ ಇಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟಡಿ ಸರ್ಟಿಫಿಕೇಟ್ ಅದನ್ನು ಇಟ್ಬಿಡಿ. ಅದು ಕನ್ನಡ ಮಾಧ್ಯಮ ಆಗಿರ್ಬೋದು ಅಥವಾ ಗ್ರಾಮೀಣ ಆಗಿರ್ಬೋದು, 3 ಇರುತ್ತೆ. ಒಂದು ಸಲ ನಮಗೆ ಒಂದೇ PDF ರೂಪದಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೊಂದು ಫೈಲ್ ಬರುತ್ತೆ, ಅಬ್ಸರ್ವ್ ಮಾಡ್ಬೋದು. ಕರೆಕ್ಟಾಗಿ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೇಕು ಈ ಎಜ್ಜನ್ನ. ಓಕೆ, ನೀವು ಕರೆಕ್ಟಾಗಿ ಇಲ್ಲಿ ಸೆಟ್ ಮಾಡಿಕೊಂಡು ನಂತರ ಇಲ್ಲಿ ನೆಕ್ಸ್ಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ರೀತಿ ನಿಮಗೆ ಇನ್ನೊಂದು PDF ಅಂದರೆ ಒಂದೇ PDFನಲ್ಲಿ 2ನೇ ಫೈಲ್ ಆಗುತ್ತೆ, 2ನೇ ಪೇಜ್ ಆಗುತ್ತೆ, 2 ಅದು. ನಂತರ ನಿಮಗೆ ಇನ್ನೊಂದು ಒಂದು ವೇಳೆ ಸ್ಟಡಿ ಸರ್ಟಿಫಿಕೇಟ್ ಇದ್ದರೆ ಇದರಲ್ಲಿ ಎಷ್ಟೇ ಆಗಿದ್ದರೂ ಸಹ ನಿಮಗೆ ಈ ರೀತಿ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದನ್ನು ಸಹ ಈ ಪೇಜ್ನ ಸಹ ನಾನು ನಿಮಗೆ ಒಂದೇ PDFನಲ್ಲಿ ಹಾಕ್ತಾ ಇದ್ದೀನಿ. ಓಕೆ ಅಂತ ಮಾಡಿ ಅಡ್ಜಸ್ಟ್ ಮಾಡಿ. ಓಕೆ, ಸೊ ಓಕೆ ಮಾಡಿದ ನಂತರ ನೋಡ್ಬೋದು ಇಲ್ಲಿ ಒಂದೇ PDFನಲ್ಲಿ ನಿಮಗೆ 3 ಬಂದಿವೆ. ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಅಂದರೆ ಒಂದೇ ಫಾರ್ಮ್. ಇದನ್ನು ನಾನು ಏನು ಮಾಡ್ತೀನಿ, ಸ್ಟಡಿ ಸರ್ಟಿಫಿಕೇಟ್ ಅಂತ ಬರೀತಾ ಇದ್ದೀನಿ. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಅಂದರೆ ಅದು ಏನಿದೆ ಅದನ್ನು ಕರೆಕ್ಟಾಗಿ ನೀವು ಇಲ್ಲಿ ಬರ್ಕೊಳ್ಬೇಕಾಗುತ್ತೆ. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಓಕೆ ಅಂತ ಮಾಡ್ತಾ ಇದ್ದೀನಿ. ಸೊ ನಂತರ PDF ಮೇಲೆ ನೀವು ಕ್ಲಿಕ್ ಮಾಡಿ. PDF ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಂಪ್ರೆಸ್ ಅಂತ ಇದೆ, ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಆಲ್ಮೋಸ್ಟ್ ಇದು ಏನಪ್ಪ ಅಂದರೆ ನೋ ನೀಡ್ ಟು ಕಾಂಪ್ರೆಸ್ ಇಟ್, ಆಲ್ಮೋಸ್ಟ್ ಇದು ಕಾಂಪ್ರೆಸ್ಡ್ ರೇಷಿಯೋನಲ್ಲಿದೆ. ಇದನ್ನು ನೀವು ಶೇರ್ ಮಾಡಿ. ಇದನ್ನು ಸಹ ನಾನು ನಿಮಗೆ ಯೂಸಲಿ ಲೋಕಲ್ನಲ್ಲೂ ಶೇರ್ ಮಾಡ್ಬೋದು, ಅಥವಾ ನೀವು ಜಿಮೇಲ್ಗೂ ಸಹ ನೀವು ಇಲ್ಲಿ ಕಳಿಸ್ಬೋದು. ಸೊ ನಾನು ನಿಮಗೆ ಕಳಿಸ್ತಾ ಇದ್ದೀನಿ ಜಿಮೇಲ್ಗೆ, ನೋಡ್ಬೋದು ಇಲ್ಲಿ. ಓಕೆ, ಫೈನ್. ಓಕೆ, ಶೇರ್ ಅಂತೂ ಆಯಿತು. ಸೊ ಈ ರೀತಿ ನೀವು ಅಂದರೆ ಆಮೇಲೆ ನೀವು ಬೇಕಾದರೆ ಆ PDFನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾವಾಗಪ್ಪ ಅಂತಂದರೆ ನೀವು ಯಾವಾಗ ಅಪ್ಲೋಡ್ ಮಾಡ್ತೀರೋ ಅದನ್ನು ನೀವು ಬೇಕಾದರೆ ಡೌನ್ಲೋಡ್ ಮಾಡ್ಕೊಳ್ಬೋದು. ತೋರಿಸ್ತಾ ಇದೆ ನೋಡಿ, ಇಲ್ಲಿ ಆಲ್ರೆಡಿ ನನ್ನ ಹತ್ರ ಆಲ್ಮೋಸ್ಟ್ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಸ್ಟಡಿ ಸರ್ಟಿಫಿಕೇಟ್ ಇಲ್ಲಿ ಬಂದಿದೆ. ಓಕೆ, ಸೊ ಇದನ್ನು ನಾನು ಕ್ಲಿಕ್ ಮಾಡಿ ನಿಮಗೆ ಒಂದು PDF ರೂಪದಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ಜಸ್ಟ್ ಒನ್ಸ್ ಅಂತ ಓಪನ್ ಮಾಡ್ತೇನೆ. ಇಲ್ಲಿ ನೋಡಿ, ಸೊ ಇದು ಸ್ಟಡಿ ಸರ್ಟಿಫಿಕೇಟ್ ಇದೆ. ಒಂದರಲ್ಲಿ ನಿಮಗೆ 3 ಸ್ಟಡಿ ಸರ್ಟಿಫಿಕೇಟ್ ಅಂದರೆ 3 ಫೈಲ್ಸ್ ಇಲ್ಲಿ ಬಂದಿರುತ್ತೆ. ಓಕೆ, ಒಂದೇ ಒಂದು ಫೈಲ್ ಇದೆ, ಇದರಲ್ಲಿ 3 ಪೇಜಸ್ಸಲ್ಲಿ ಇನ್ವಾಲ್ವ್ ಆಗಿದೆ. ಸೊ ಈ ರೀತಿ ನೀವು 3 ಫೈಲ್ಸ್ನ ಒಂದೇ PDF ರೂಪದಲ್ಲಿ ನೀವು ಕನ್ವರ್ಟ್ ಮಾಡ್ಕೊಳ್ಬೋದು. ಓಕೆ, ರೈಟ್.
ಈ ರೀತಿ ನೀವು ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ಪಿ ಡಿ ಎಫ್ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ನೇಮ್ನ ಕರೆಕ್ಟಾಗಿ ಕೊಡಿ ಮತ್ತು ಅದರ ನೀವು ನೋಡ್ಬೋದು ಸೈಜ್ 1 MB ಗಿಂತಲೂ ಕಡಿಮೆನೇ ಇರುತ್ತೆ. ನೀವು ಕಾಂಪ್ರೆಸ್ ಮಾಡಿದ್ರೆ ಅದನ್ನು ನೀವು ಸಿಸ್ಟಮ್ನಲ್ಲಿ ಅಂದರೆ ಇಮೇಲ್ಗೆ ಕಳಿಸಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ಮೊಬೈಲ್ನಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಡಿ. ಯಾಕಂತಂದರೆ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ವೆಬ್ಸೈಟ್ ಇದು ಅದು ರೆಸ್ಪಾನ್ಸಿವ್ ಇರೋದಿಲ್ಲ, ಅಂದರೆ ಮೊಬೈಲಲ್ಲಿ ರೆಸ್ಪಾನ್ಸಿವ್ ಇರೋದಿಲ್ಲ. ಅಂದರೆ ನಿಮಗೆ ಡೆಸ್ಕ್ಟಾಪ್ನಲ್ಲಿ ಚೆನ್ನಾಗಿ ತೋರಿಸಿ ಮೊಬೈಲ್ನಲ್ಲಿ ನೀವು ಅಲ್ಲಿ ಡೆಸ್ಕ್ಟಾಪ್ ವರ್ಷನ್ ನೀವು ಟ್ರೈ ಮಾಡಿದ್ರು ಸಹ ಒಮ್ಮೆ ಅಪ್ಲೋಡ್ ಆಗಿರೋದಿಲ್ಲ, ಅಪ್ಲೋಡ್ ಆಗಿದೆ ಅಂತ ತೋರಿಸ್ತೆ. ಒಂದು ಸಲ ನೀವು ಸಬ್ಮಿಟ್ ಮಾಡಿದ್ರೆ ಮತ್ತೊಂದು ಸಲ ಎಡಿಟ್ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಪ್ಪ ನಿಮ್ಮೆಲ್ಲರಿಗೂ ಅಂತಂದರೆ ದಯವಿಟ್ಟು ಅದನ್ನು ನೀವು ಬೇಕಾದರೆ ಇಂಟರ್ನೆಟ್ ಕೆಫೆಗೆ ಹೋಗಿ ಅಲ್ಲಿ ಒಂದು 2 hours ಬೇಕಾದರೆ ನೀವು ರೆಂಟ್ನಲ್ಲಿ ತೆಗೆದುಕೊಂಡು ಬೇಕಾದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ. ಯಾಕಂದರೆ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಆಲ್ರೆಡಿ ನೀವು ಇಮೇಲ್ಗೆ ಕಳಿಸಿರ್ತಾರೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ಬೋದು. ಅಥವಾ ನಿಮ್ಮ ಫ್ರೆಂಡ್ಸಿಂದ ಬೇಕಾದರೆ ತೆಗೆದುಕೊಂಡು ಸಿಸ್ಟಮಲ್ಲಿ ಡೆಸ್ಕ್ಟಾಪ್ನಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅದನ್ನು ದಯವಿಟ್ಟು ನೀವು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಆದರೆ ಮೊಬೈಲಲ್ಲಿ ದಯವಿಟ್ಟು ಮಾಡಬೇಡಿ. ಸೊ ಈ ರೀತಿ ನೀವು ನಿಮ್ಮಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಇನ್ನೊಂದು ಒರಿಜಿನಲ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಅದು ಕಲರ್ ಇದ್ದರೆ ಕಲರೇ ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಬರೋದಿಲ್ಲ. ಸೊ ನೀವು ಇಂಟರ್ನೆಟ್ ಸೆಂಟ್ರಿಗೆ ಹೋಗಿ ಅಥವಾ ನೀವು ಒಂದು ಶಾಪಿಗೆ ಹೋಗಿ ಅದನ್ನು ಸ್ಕ್ಯಾನ್ಗೆ ಕನ್ವರ್ಟ್ ಮಾಡೋದಕ್ಕೆ ದುಡ್ಡು ಭಾಳಷ್ಟು ಹೋಗುತ್ತೆ. ಸೊ ಮೊಬೈಲಿಂದ ಕನ್ವರ್ಟ್ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಅಪ್ಲಿಕೇಶನ್ ಭಾಳ ಚೆನ್ನಾಗಿದೆ. ನೀವು ಕ್ಯಾಮ್ ಸ್ಕ್ಯಾನ್ನ ಟ್ರೈ ಮಾಡ್ಬೋದು, ಬೇರೆ ಯಾವುದಾದ್ರು ನಿಮಗೆ ಚೆನ್ನಾಗಿ ಅನಿಸಿದ್ರೆ ಅದನ್ನು ಸಹ ಟ್ರೈ ಮಾಡಿ. ಓಕೆ, ಪರ್ಫೆಕ್ಟಾಗಿ PDF ರೂಪದಲ್ಲಿ ಕನ್ವರ್ಟ್ ಮಾಡಿಕೊಂಡು ಇಮೇಲ್ ಮಾಡ್ಕೊಳ್ಳಿ. ನಂತರ ನೀವು ಬ್ರೌಸಿಂಗ್ ಸೆಂಟರ್ ಆಗಿರ್ಬೋದು, ಅಲ್ಲಿ ಹೋಗಿ ನಂತರ ನೀವು ಅವೆಲ್ಲ ಡೌನ್ಲೋಡ್ ಮಾಡಿಕೊಂಡು ನೀವಲ್ಲಿ ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಳ್ಬೋದು. ಅಪ್ಲೋಡ್ಗೆ ಬೇಕಾಗಿರುವಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ನಾನು ಹಿಂದಿರುವಂಥ ಒಂದು ವೀಡಿಯೋದಲ್ಲಿ ಹೇಳಿದ್ದೇನೆ. ಅದರ ಒಂದು ಲಿಂಕನ್ನು ಸಹ ಕಮೆಂಟ್ ಸೆಕ್ಷನ್ ಇಟ್ಟಿರ್ತೇನೆ, ಅದನ್ನು ಕ್ಲಿಕ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ನನಗೆ ಕೆಲವು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದರೆ ಏನಪ್ಪ ಅಂತಂದರೆ ಯಾವ ರೀತಿ PDF ರೂಪದಲ್ಲಿ ಕನ್ವರ್ಟ್ ಮಾಡಿ ಕಾಂಪ್ರೆಸ್ ಮಾಡಬಹುದು, ಒಂದು ಬೆಸ್ಟ್ ಅಪ್ಲಿಕೇಶನ್ ಯಾವುದಂತ. ಸೊ ಅದನ್ನು ನಿಮಗೆ ವಿಡಿಯೋ ಮುಖಾಂತರ ಹೇಳಲು ಪ್ರಯತ್ನ ಮಾಡಿದ್ದೇನೆ. ಸೊ ವಿಡಿಯೋ ಚೆನ್ನಾಗಿ ಅನಿಸೋದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇದೇ ರೀತಿ ನಾನು ನಿಮಗೆ KCET ರಿಲೇಟೆಡ್ ಆಗಿರ್ಬೋದು ಮತ್ತು ಎಜುಕೇಷನಲ್ ಅಪ್ಡೇಟ್ಸ್ನ ನೀಡ್ತಾ ಇರ್ತೇನೆ. ಓಕೆ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.